ಉತ್ತರ ಕರ್ನಾಟಕ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ರಾತ್ರಿ ವೇಳೆ 6 ತಿಂಗಳ ಮಗು ಬಳಸಿಕೊಂಡು ವೃದ್ಧೆಯೊಬ್ಬಳು ಭಿಕ್ಷಾಟನೆ ಮಾಡುತ್ತಿದ್ದ ವೇಳೆ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಆ ಮಗವನ್ನು ರಕ್ಷಣೆ ಮಾಡಿದ್ದಾರೆ. ಇನ್ನು ಓರ್ವ ವೃದ್ಧೆ ಶನಿವಾರ ರಾತ್ರಿ 8:30 ಸುಮಾರಿಗೆ ಮಗು ಬಳಸಿಕೊಂಡು ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾಧಿಕಾರಿಯನ್ನೇ ಭಿಕ್ಷೆ ಕೇಳಿದ್ದಾಳೆ. ಈ ವೇಳೆ ಚಿಕ್ಕ ಮಗು ಕಂಡು ಯಾರದ್ದು ಈ ಮಗುವೊಂದು ವೃದ್ಧೆಗೆ ಜಿಲ್ಲಾಧಿಕಾರಿ ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಪ್ರಶ್ನಿಸುತ್ತಿದ್ದಂತೆ ವೃದ್ಧೆ ಮಗು ತೆಗೆದುಕೊಂಡು ಓಡಿ ಹೋಗಿದ್ದಾರೆ. ಇನ್ನು ಘಟನೆ ನಡೆದ ಕೂಡಲೇ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸೂಚಿಸಿ ವೃದ್ಧೆ ಹಾಗೂ ಮಗುವಿಗಾಗಿ ಹುಡುಕಾಟ ನಡೆಸಲು ತಿಳಿಸಿದ್ದಾರೆ. ನಂತರ ಜಿಲ್ಲಾಧಿಕಾರಿಗಳು ನಿರ್ದೇಶಿಸುತ್ತಿದ್ದಂತೆ ಕಾರ್ಯಪ್ರವೃತ್ತರಾದಂಥ ಅಧಿಕಾರಿಗಳು ರಾತ್ರಿ 11:30 ಸುಮಾರಿಗೆ ಶಿವನಗರದ ಸಿಗ್ನಲ್ ಬಳಿ ವೃದ್ಧೆ ಹಾಗೂ ಮಗುವನ್ನು ಪತ್ತೆ ಹಚ್ಚಿದ್ದಾರೆ. ನಂತರ ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿಗಳು 6 ತಿಂಗಳ ಮಗುವನ್ನು ರಕ್ಷಿಸಿ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಆಸ್ಪತ್ರೆಯಲ್ಲಿ ಮಗುವಿಗೆ ಆರೋಗ್ಯ ತಪಾಸಣೆ ನಡೆಸಲು ತಿಳಿಸಿದ್ದಾರೆ. ಇನ್ನು ಈ ವೇಳೆ ನಗರದಲ್ಲಿ ಭಿಕ್ಷಾಟನೆ ಮಾಡುವವರಿಗೆ ಪುನರ್ವಸತಿ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಖಡಕ್ ಸೂಚನೆಯನ್ನು ಕೂಡ ನೀಡಿದ್ದಾರೆ. कितनी देर में नमस्कार दीदी, इसका अम्मा बैलून बेचने के लिए गया। बैलून अंदर है बुलाओ। ಬೀದರ್ ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಹಾಗೂ ಬೀದರ್ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಈ ವೇಳೆ ಬೀದರ್ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಜನಸಂಖ್ಯೆಯ ಬಗ್ಗೆ ಜಾಗೃತಿ ಜಾಥಾ ಕೂಡ ನಡೆಸಲಾಯಿತು. ನಂತರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದಂಥ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ದಿಲೀಪ್ ಡೋಂಗ್ರೆ ಜನಸಂಖ್ಯೆ ಹೆಚ್ಚಳದಿಂದ ಆಗುವಂಥ ಅಡ್ಡ ಪರಿಣಾಮದ ಬಗ್ಗೆ ಮಾಹಿತಿಯನ್ನು ನೀಡಲು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವ ಜನಸಂಖ್ಯಾ ದಿನಾಚರಣೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಜನಸಂಖ್ಯೆ ನಿಯಂತ್ರಣ ಮಾಡಲು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಕೂಡ ನೀಡಲಾಯಿತು ಎಂದು ಅವರು ಹೇಳಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ವಿಶ್ವ ಜನಸಂಖ್ಯಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಇದರ ಮೇನ್ ಉದ್ದೇಶ ಏನಂದರೆ ಜನಸಾಮಾನ್ಯರಲ್ಲಿ ವಿಶ್ವ ಜನಸಂಖ್ಯೆ ಹೆಚ್ಚಾಗುತ್ತಿರುವ ಅಡ್ಡ ಪರಿಣಾಮಗಳು ತಿಳುವಳಿಕೆ. ಸೊ ಇದು ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ. ಈ ಜನಸಂಖ್ಯೆ ಕಡಿಮೆ ಮಾಡೋಕ್ಕೋಸ್ಕರ ನಮ್ಮಲ್ಲಿ ತಾತ್ಕಾಲಿಕ ವಿಧಾನಗಳಾದ ಮಾಲಾಯನ್ ಛಾಯಾ, ಆಧುನಿಕ ವಿಧಾನಗಳಾದ ಅಂತರ ಇಂಜೆಕ್ಷನ್ಸ್, ಕಾಪರ್ ಟೀ ಮತ್ತು ಮಹಿಳೆಯರಲ್ಲಿ ಸಂತಾನ ನಿರೋಧ ಶಸ್ತ್ರಚಿಕಿತ್ಸೆ ಮತ್ತು ಪುರುಷರಲ್ಲಿ ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಈ ಸೌಲಭ್ಯವನ್ನು ನಾವು ಎಲ್ಲ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮತ್ತು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಉಚಿತವಾಗಿ ಲಭ್ಯ ಇದೆ. ಸೊ ಈ ಮಾಧ್ಯಮದ ಮುಖಾಂತರ ಜನಸಾಮಾನ್ಯರಿಗೆ ಏನು ಹೇಳ ಬಯಸ್ತೇನೆ ಅಂದರೆ ತಾವು ಎಲ್ಲ ಇದರ ಸದುಪಯೋಗ ಪಡೆದುಕೊಂಡು ವಿಶ್ವ ಜನಸಂಖ್ಯೆ ಹತೋಟಿ ಇಡಲಿಕ್ಕೆ ನಮಗೆ ಸಹಾಯ ಕೊಡಬೇಕಂತೂ ಕಳಕಳಿಯಿಂದ ವಿನಂತಿ. ಈ ಜನಸಂಖ್ಯೆ ಹೆಚ್ಚಾದ್ರಿಂದ ಏನಾಗ್ತಾಯಿದೆ ಅಂದರೆ ನೀರು, ಗಾಳಿ, ಆಹಾರ ಇದು ಎಲ್ಲ ಕೊರತೆ ಆಗ್ಬೋದು, ಪೊಲ್ಯೂಷನ್ ಜಾಸ್ತಿ ಆಗ್ತಾಯಿದೆ. ಸೊ ಇದಕ್ಕೋಸ್ಕರ ನಾವು ಇದು ಅರಿವು ಮೂಡಿಸುವ ಕಾರ್ಯಕ್ರಮ ಇದರಲ್ಲಿ ಜೊತೆಯಲ್ಲಿ ನಾವು ಕರಪತ್ರಗಳನ್ನು ಪ್ರಿಂಟ್ ಮಾಡಿದ್ದೇವೆ, ರೇಡಿಯೋ ಜಿಂಗಲ್ಸ್ ಮಾಡಿದ್ದೇವೆ ಮತ್ತು ಬ್ಯಾನರ್ಸ್ ಮಾಡಿದ್ದೇವೆ ಮತ್ತು ಇದು ಸಾಮಾಜಿಕ ಮತ್ತು ಎಲ್ಲ ಜಾಲತಾಣಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ ಮತ್ತು ಅರಿವು ಮೂಡಿಸ್ತಾ ಇದ್ದೇವೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಯಡಿ 500 ಕೋಟಿ ಮಹಿಳಾ ಪ್ರಯಾಣಿಕರ ಪ್ರಯಾಣ ಸಂಭ್ರಮದ ಅಂಗವಾಗಿ ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲೆ ಅವರು ಮಹಿಳಾ ಪ್ರಯಾಣಿಕರಿಗೆ ಸಾಂಕೇತಿಕವಾಗಿ ಟಿಕೆಟ್ ವಿತರಣೆ ಮಾಡಿದರು. ಇನ್ನು ಬೀದರ್ನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಟಿಕೆಟ್ ವಿತರಿಸಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ಅವರು, ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂಥ ಶಕ್ತಿ ಯೋಜನೆ ಜಾರಿಯಾಗಿ 2 ವರ್ಷಗಳನ್ನು ಪೂರೈಕೆ ಮಾಡಿದ್ದು 500 ಕೋಟಿ ಪ್ರಯಾಣಗಳು ನಡೆದಿವೆ. ಇನ್ನು ಈ ಹಿನ್ನೆಲೆ ಜಿಲ್ಲಾ ಗ್ಯಾರಂಟಿ ಸಮಿತಿ ಹಾಗೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಮಾಡುತ್ತಿದ್ದೇವೆ. ಇನ್ನು ಶಕ್ತಿ ಯೋಜನೆ ಮಹಿಳಾ ಸಬಲೀಕರಣಕ್ಕೆ ದಿಟ್ಟ ಹೆಜ್ಜೆ ಆಗಿದೆ ಎಂದು ಅವರು ಹೇಳಿದ್ದಾರೆ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಗಿರುವಂಥ ಶಕ್ತಿ ಯೋಜನೆಗೆ ಇವತ್ತು 2 ವರ್ಷ ಆಗಿದೆ. ಜೊತೆಗೆ ಇವತ್ತು 500 ಕೋಟಿ ಟಿಕೆಟ್ಗಳು ಕೂಡ ವಿತರಣೆ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಬೀದರ್ನಲ್ಲಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಜೊತೆಗೆ DC ಮೇಡಮ್ ಜೊತೆ ಪ್ರಯಾಣಿಕರ ಜೊತೆ ನಾವು ಈ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಶಕ್ತಿ ಯೋಜನೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಹಿಳೆಯ ಸಶಕ್ತೀಕರಣಕ್ಕೆ ಒಂದು ದಿಟ್ಟ ಹೆಜ್ಜೆಯಾಗಿರುತ್ತದೆ. ಮಹಿಳೆಯರು ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಬಸ್ ಟ್ರಾವೆಲ್ ಮಾಡ್ಬೋದು. ತಮ್ಮ ಜಾಬ್ಗಾಗಿ ಆಗಲಿ ಶಿಕ್ಷಣಕ್ಕಾಗಿ ಉಚಿತವಾಗಿ ಟ್ರಾವೆಲ್ ಮಾಡ್ತಾರೆ. ಜೊತೆಗೆ ಬೇರೆ ಬೇರೆ ಜಾಗದಲ್ಲಿ ಕೂಡ ಅವರು ಟೆಂಪಲ್ ಆಗಲಿ ರಿಲಿಜಿಯಸ್ ಟೂರಿಸಮ್ ಕೂಡ ಮಾಡ್ತಾ ಇದ್ದಾರೆ. ಇದರಿಂದ ಮಹಿಳೆಯರಿಗೆ ಬಹಳ ಅನುಕೂಲ ಆಗ್ತಾ ಇದೆ. ಮತ್ತು ಈ ಪ್ರಯಾಣದಿಂದ ಏನು ಅವರು ಸಾರಿಗೆ ವೆಚ್ಚ ಉಳಿಸ್ತಾ ಇದ್ದಾರೆ ಅದನ್ನು ಕೂಡ ಅವರು ವಿವಿಧ ಕಾರಣಕ್ಕಾಗಿ ಶಿಕ್ಷಣ ಆಗಲಿ
ಚಿಕಿತ್ಸೆ ಆಗಲಿ ಅದಕ್ಕೂ ಕೂಡ ಯೂಸ್ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಇದರಿಂದ ಈ ಯೋಜನೆಯಿಂದ ಬಹಳ ದೊಡ್ಡ ಸೋಷಿಯಲ್ ಇಂಪ್ಯಾಕ್ಟ್ ಇದೆ ಮತ್ತು ಮಹಿಳೆಯರ ಸಶಕ್ತೀಕರಣಕ್ಕೆ ಇದು ಬಹಳ ಅನುಕೂಲ ಆಗಿದೆ ಅಂತ ಹೇಳಕ್ಕೆ ಬಯಸುತ್ತೇನೆ. ಧನ್ಯವಾದಗಳು. ಔರದ್ವಿ ಶಾಸಕ ಪ್ರಭು ಬಿ ಚೌಹಾಣ್ ಅವರು ಇಂದು ಕಮಲನಗರ ತಾಲೂಕಿನ ಬಳದ್ವಿ ಗ್ರಾಮದ ವ್ಯಾಪ್ತಿಯಲ್ಲಿ ಸಂಚರಿಸಿ ಹಾಲಹಳ್ಳಿ ಬ್ಯಾರೇಜ್ ಮೇಲ್ಭಾಗದಲ್ಲಿ ಮಾಂಜ್ರು ನದಿಯಿಂದ 0.95 TMC ನೀರನ್ನೆತ್ತಿ 30 ಸಣ್ಣ ಕೆರೆಗಳು ಮತ್ತು 6 ಇಂಗು ಕೆರೆಗಳು ಸೇರಿ 36 ಕೆರೆಗಳು ತುಂಬಿಸುವಂಥ ಯೋಜನೆಯ ತಯಾರಿಯ ಬಗ್ಗೆ ಮಾಹಿತಿ ಪಡೆದರು. ಬಳದ್ವಿ ಗ್ರಾಮದ ವ್ಯಾಪ್ತಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವಂಥ ಜಾಕ್ವೆಲ್ ಪಂಪ್ ಹೌಸ್ ಮತ್ತು ವಿದ್ಯುತ್ ಉಪಕೇಂದ್ರದ ಸ್ಥಳವನ್ನು ವೀಕ್ಷಣೆ ಮಾಡಿದರು. ನಂತರ ಕಾರಂಜಿ ಯೋಜನೆಯ ಕಾರ್ಯನಿರ್ವಾಹಕರಾದಂಥ ಅಭಿಯಂತರರಾದ ಸಂತೋಷ್ ಮಾಕಾ ಅವರು ಶಾಸಕರಿಗೆ ಯೋಜನೆ ಬಗ್ಗೆ ವಿವರಣೆ ನೀಡಿದರು. ತಮ್ಮ ಜೊತೆ ಬರ್ತೀವಿ, ನೋಡೋಣ. ನಮ್ದು ಹಿಂಗೆ ತಾವು ಮಾಡ್ರಿ, ಆಮೇಲೆ ನಮ್ದು ಜನವರಿ ನವೆಂಬರ್ ಡಿಸೆಂಬರ್ ನಮಗೆ ಕೂಡ ಮಾಡಕ್ ಪ್ರಯೋಜನ ಆಗಬೇಕು. ಈ ತರ ಮಾಡಿ ಅವಾಗ ಇಲ್ಲಿಂದ ಸ್ಟೋರೇಜ್ ನೋಡ್ಕೊಂಡೇ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದು ಪ್ರಪೋಸ್ ಮಾಡಿದ್ದು ಮಳೆಗಾಲ ಅಂತ, ಮಳೆಗಾಲದಲ್ಲಿ ಕೆರೆಗಳು ತುಂಬ್ತಾ ಇಲ್ಲ ಅಂತ ಹಳೆ ಡಾಟಾ, ಅಂದ್ರೆ ಹಳೆ ಒಂದು 10-20 ವರ್ಷದ ಡಾಟಾ ಕಡಿಮೆ ಆಗಿ ಕೆರೆಗಳು ತುಂಬ್ತಾ ಇಲ್ಲ. ಟ್ಯಾಂಕ್ ಫುಲ್ ಅವ, ಕಾಂಟ್ರಾಕ್ಟ್ ಬರ್ತಾರ, ಬಿಡ್ತಾರ, ನೋಡ್ತಾರ, ಬಿಲ್ ಬರ್ಕೊಡ್ತಾರ, ಫುಲ್ ಕಿಯಾ ಹಿಂಗಾಗಲ್ಲ. ಇಲ್ಲಿ ಎಲ್ಲಿ ಸ್ಟೋರ್ ಮಾಡಿದ್ರೆ ಏನು ಅಂದ್ರೆ ನಮ್ದು ಎಷ್ಟು TMC ನಮ್ಮ ನೀರು ಬರ್ತಾ ಇದೆ, ಇಲ್ಲಿ ಎಷ್ಟು TMC ನಾವು ಈಗುತ್ತೆ ಸ್ಟೋರ್ ಮಾಡ್ಬೋದು, ಏನು ಪ್ರಯೋಜನ ಹೇಳಿ. ಯಾಕಂದ್ರೆ ನಮ್ಮ ರೈತರಿಗೆ ನಮ್ಮ ಉದ್ದೇಶ ಏನಿದೆ, ರೈತರಿಗೆ ಅನುಕೂಲ ಆಗಬೇಕು. ನಮ್ಮ ಎಲ್ಲ ಹೊಲಗೆ ನೀರು ಹೋಗಬೇಕು ಅಂದರೆ ಟ್ಯಾಂಕ್ ತುಂಬಬೇಕು. ಟ್ಯಾಂಕ್ ತುಂಬ್ತಾ ಇಲ್ಲ ಅಂದರೆ ಸ್ಕೀಮ್ ಇದೆ. ಡ್ಯಾಮ್ ನಾನು ಈ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಆಗಸ್ಟ್ ತುಂಬಿದ್ರೆ ಪ್ರಯೋಜನ ಆಗಲ್ಲ. ಎಲ್ಲಿ ಏನು ನಾವು ಸ್ಟೋರ್ ಮಾಡೋಕ್ಕೆ ಸಾಧ್ಯ ಇದೆ, ಜಾಗ ದೂಡವ, ಇಲ್ಲಿ ಸ್ಟೋರ್ ಮಾಡ್ಬೋದು. ಯೋಜನೆಯವರ ಬಸವ ಕಲ್ಯಾಣ ತಹಶೀಲ್ದಾರ್ ಕಚೇರಿ ಎದುರುಗಡೆ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘ, ಬಸವ ಕಲ್ಯಾಣ ಹಾಗೂ ಕನ್ನಡ ಸಂರಕ್ಷಣಾ ಸಮಿತಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಪರ ಸಂಘಟನೆಗಳು, ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಅವರ ನೇತೃತ್ವದಲ್ಲಿ ಕನ್ನಡ ಶಾಲೆಗಳ ರಕ್ಷಣೆಗೆ ಹಾಗೂ ಶಾಲೆಗಳಿಗೆ ವಹಿಸಿದಂಥ ಷರತ್ತುಗಳನ್ನು ಸಡಿಲಗೊಳಿಸಲು ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು. ಇನ್ನು ಈ ವೇಳೆ ಧರಣಿಯಲ್ಲಿ ಭಾಗವಹಿಸಿ ಮಾತನಾಡಿದಂಥ ಶಾಸಕ ಶರಣು ಸಲಗಾರ್, ಕಳೆದ 30 ವರ್ಷಗಳಿಂದ ಅನುದಾನ ರಹಿತ ಶಾಲೆಗಳು ಮತ್ತು ಶಿಕ್ಷಕರು ಕೂಡ ನೂರಾರು ಮಕ್ಕಳ ಬದುಕು ಕಟ್ಟಿಕೊಟ್ಟಿದ್ದಾರೆ. ಅಂತವರು ಇಂದು ಬೀದಿಗೆ ಬಂದು ಕೂತಿದ್ದು ದುಃಖಕರ ಸಂಗತಿಯಾಗಿದೆ. ಇನ್ನು ನಿಮಗೆ ನ್ಯಾಯ ಸಿಗುವವರೆಗೆ ನಿಮ್ಮ ಜೊತೆ ಇದ್ದು ಹೋರಾಟ ಮಾಡ್ತೇನೆ ಮತ್ತು ಇದರ ಬಗ್ಗೆ ಮುಂದೆ ನಡೆಯಲಿರುವಂತಹ ಮಳೆಗಾಲದ ಅಧಿವೇಶನದಲ್ಲೂ ಕೂಡ ಚರ್ಚಿಸಿ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೇನೆ ಎಂದು ಅವರು ತಿಳಿಸಿದ್ದಾರೆ. ಶಿಕ್ಷಕರ ಒಂದು ದಿನದ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಬಸವ ಕಲ್ಯಾಣ ತಾಲೂಕಿನ ಆದರಣೀಯ ಗೌರವಾನ್ವಿತ ಎಲ್ಲ ಶಿಕ್ಷಕರೇ, ಹಿರಿಯರೇ, ಇದೀಗ ತಾನೇ ಶಿಕ್ಷಕ ಸಹೋದರರು ಎಲ್ಲ ವಿಷಯಗಳನ್ನ, ತಮ್ಮ ಬೇಡಿಕೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. 1995ರಲ್ಲಿ ತೆರೆದಂತ ಖಾಸಗಿ ಶಾಲೆ ಇವತ್ತಿಗೂ ಕೂಡ ಅದು ಅನುದಾನ ರಹಿತವಾಗಿ ಉಳಿದಿದೆ. ಅದು ಹೌದಲ್ಲ, 1995 30 ವರ್ಷ. ಯಾವಾಗ 1995 ಒಂದು ಶಾಲೆ ಪ್ರಾರಂಭ ಆಯಿತು, ಆ ಶಾಲೆಗೆ ಸೇರಿದಂತ ಒಬ್ಬ ಶಿಕ್ಷಕನ ವಯಸ್ಸು ಅವಾಗ 30 ಇತ್ತು ಅಂದ್ರೆ ಅವನಿಗೆ ರಿಟೈರ್ಡ್ ಆಯಿತು. ಯಾವುದೇ ಸರ್ಕಾರದ ಸೌಲಭ್ಯ ಇರಲಾರ್ದೆ ಅವ ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ. ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘ, ಕನ್ನಡ ಸಂರಕ್ಷಣಾ ಸಮಿತಿ, ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕನ್ನಡ ಪರ ಸಂಘಟನೆಗಳು, ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಕನ್ನಡ ಶಾಲೆಗಳ ರಕ್ಷಣೆ ಹಾಗೂ ಶಾಲೆಗಳಿಗೆ ವಹಿಸಿದಂಥ ಷರತ್ತುಗಳನ್ನು ಸಡಿಲಗೊಳಿಸಲು ಆಗ್ರಹಿಸಿ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ನಡೆಸಿದರು. ಇನ್ನು ಭಾಲ್ಕಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಟೆಂಟ್ ಹಾಕಿ ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು, ನಮ್ಮ ಮಾತೃಭಾಷೆ ಉಳಿಯಬೇಕು, ಕನ್ನಡ ಉಳಿಯಬೇಕು ಅಂದರೆ ಕನ್ನಡ ಶಾಲೆಗಳ ಸಮಗ್ರ ವಿಕಾಸವಾಗಲೇಬೇಕು, ಇದು ಸರ್ಕಾರದ ಮುಖ್ಯ ಧ್ಯೇಯವಾಗಿರಬೇಕು. ಆದರೆ ದುರದೃಷ್ಟವಶಾತ್ ಇದು ಆಗ್ತಿಲ್ಲ. ಇನ್ನು ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಪ್ರತಿ ವರ್ಷ ಸಾವಿರಾರು ಕನ್ನಡ ಶಾಲೆಗಳು ಮುಚ್ಚುತ್ತಿರುವುದು ಕರ್ನಾಟಕದ ಮಟ್ಟಿಗೆ ಬಹಳ ಚಿಂತಾಜನಕ ಆಗಿದೆ ಎಂದು ಹೇಳಿದರು. ಆದ್ದರಿಂದ ವಿವಿಧ ಸಂಘಟನೆಯ ಹಾಗೂ ಕನ್ನಡ ಪರ ಸಂಘಟನೆಯ ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಯ ಆಶ್ರಯದಲ್ಲಿ ಒಂದು ದಿನದ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದೇವೆ ಎಂದು ಅವರು ಹೇಳಿದ್ದಾರೆ. ಈ ಶಾಲಾ ಆಡಳಿತ ಮಂಡಳಿಯ ಭಾಲ್ಕಿ ವತಿಯಿಂದ
ಇವತ್ತು ಅನೇಕ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿರ್ತಕ್ಕಂಥದ್ದು RT ಮರುಚಾಲನೆಯನ್ನು ಮಾಡಬೇಕು. ಹಾಗೆ ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಕೂಡ ಬಂದ್ ಮಾಡಬೇಕು. ಮತ್ತು ಇನ್ನೂ ಅನೇಕ ಹಲವಾರು ವಿಷಯಗಳೇನಿವೆ. 371ನೇ JNನಲ್ಲಿ ಅನುದಾನಗಳನ್ನು ಕೂಡ ಪ್ರೈವೇಟ್ ಶಾಲೆಗಳಿಗೂ ಕೂಡ ಅದನ್ನು ಕೊಡಬೇಕಂತಕ್ಕಂಥ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಹೋರಾಟವನ್ನು ಇಲ್ಲಿಯವರೆಗೆ ನಿಲ್ಲುವುದಿಲ್ಲ. ಒಂದು ವೇಳೆ ಈಡೇರಿಸದಿದ್ದರೆ ಮುಂದಿನ ಉಗ್ರ ಹೋರಾಟಗಳನ್ನು ಕ್ರಮಗಳನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಶಕ್ತಿ ಯೋಜನೆಗೆ 2 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಭಾಲ್ಕಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು. ಇನ್ನು ಬಸ್ಸಿಗೆ ಪೂಜೆ ಸಲ್ಲಿಸಿ ಸಾರಿಗೆ ಸಿಬ್ಬಂದಿಗಳು ಹಾಗೂ ಪ್ರಯಾಣಿಕರಿಗೆ ಸಿಹಿ ತಿನಿಸಿ ಆಚರಣೆ ಮಾಡಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ತಾಲೂಕಾ ಉಪಾಧ್ಯಕ್ಷ ಶೇಖ್ ಅಬ್ದುಲ್ಲಾ ನಸೀರ್ ಮಾತನಾಡಿ, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವಂತಹ ಶಕ್ತಿ ಯೋಜನೆಯನ್ನು ಜಾರಿಗೊಳಿಸಿ 2 ವರ್ಷಗಳು ಪೂರ್ಣಗೊಂಡಿದ್ದು 500 ಕೋಟಿಗೂ ಹೆಚ್ಚು ಮಹಿಳೆಯರು ರಾಜ್ಯದ ಸರ್ಕಾರಿ ಸ್ವಾಮ್ಯದ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಇನ್ನು ಈ ಹಿನ್ನೆಲೆಯಲ್ಲಿ ಇಂದು ಬಸ್ ನಿಲ್ದಾಣದಲ್ಲಿ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ವೇಗವಾಗಿ ಚಲಿಸುತ್ತಿದ್ದಂಥ ಬೈಕ್ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಉಳಿ ಬಿದ್ದ ಪರಿಣಾಮ ಇಬ್ಬರು ಬೈಕ್ ಸವಾರರಿಗೆ ಗಂಭೀರವಾಗಿ ಗಾಯಗಳಾದ ಘಟನೆ ಬಸವಕಲ್ಯಾಣ ತಾಲೂಕಿನ ಚಂಡ್ಕಪುರ ಗ್ರಾಮದ ಬಳಿ ಜರುಗಿದೆ. ನೆರೆಯ ಮಹಾರಾಷ್ಟ್ರದ ಅಹಮದ್ ನಗರ ಮೂಲದ ನಿವಾಸಿಗಳಾದಂಥ ಸತೀಶ್ ಹಾಗೂ ದೀಪಕ್ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ಬೈಕ್ ಸವಾರರಾಗಿದ್ದಾರೆ. ಇನ್ನು ಗಾಯಾಳು ವ್ಯಕ್ತಿಗಳಿಗೆ ಬಸವಕಲ್ಯಾಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ನ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಸುದ್ದಿ ತಿಳಿದ ತಕ್ಷಣ ಬಸವಕಲ್ಯಾಣ ಸಂಚಾರಿ ಠಾಣೆ ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಕೂಡ ಮುಂದುವರೆಸಿದ್ದಾರೆ. ಸುರ್ಜೇವಾಲಾ ಭೇಟಿ ಬಳಿಕವೂ ಭಿನ್ನಮತದ ಬೆಂಕಿ ಆರದಂತೆ ಕಾಣ್ತಿಲ್ಲ. ಇನ್ನು ರಾಜಶೇಖರ್ ಪಾಟೀಲ್ ಅವರ ಬೆಂಗಳೂರಿನ ನಿವಾಸದಲ್ಲಿ ಇಂದು ಅತೃಪ್ತ ನಾಯಕರು ಸಭೆ ನಡೆಸಿದ್ದು, ಸಭೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಲಭ್ಯವಾಗಿವೆ. ಅದು ಜುಲೈ 16ರ ರಾಜ್ಯಕ್ಕೆ ಸುರ್ಜೇವಾಲಾ ಭೇಟಿ ನೀಡುತ್ತಿರುವಂತಹ ಹಿನ್ನೆಲೆ ರಾಜಶೇಖರ್ ಪಾಟೀಲ್ ನಿವಾಸದಲ್ಲಿ ಅತೃಪ್ತರ ಸಭೆ ನಡೆದಿದ್ದು, ಅಂದು ಸುರ್ಜೇವಾಲಾ ಭೇಟಿ ಮಾಡಿ ಭಿನ್ನಮತದ ಬಗ್ಗೆ ಚರ್ಚೆ ನಡೆಸುವ ಬಗ್ಗೆ ನಿರ್ಧಾರ ಕೂಡ ಮಾಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್, ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಅರಳಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮನ್ನಾನ್ ಸೇಠ್ ಸಭೆಯಲ್ಲಿ ಭಾಗಿಯಾಗಿದ್ದರು. ಭಾನುಮತಿ ಮಾಡ್ತಿದ್ದಾನೆ ಎನ್ನುವ ಸಂಶಯದ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬನನ್ನು ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಪ್ರಸಂಗ ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿ ಭಾನುವಾರ ಜರುಗಿದೆ. ಅದು ಕಳೆದ ಶನಿವಾರ ರಾತ್ರಿಯೂ ಸಹ ಈತ ಬೈಕ್ ಮೇಲೆ ಗ್ರಾಮದ ಹೊರವಲಯದ ಸ್ಮಶಾನದ ಬಳಿ ಬಂದು ಭಾನುಮತಿಗಾಗಿ ಅಗತ್ಯ ಸಿದ್ಧತೆ ಮಾಡ್ತಿದ್ದ. ಇದನ್ನು ಗಮನಿಸಿದಂಥ ಸ್ಥಳೀಯರು ಆತನನ್ನು ಬೆನ್ನು ಹತ್ತಿದಾಗ ಬೈಕ್ ಹಾಗೂ ಬ್ಯಾಗ್ ಅಲ್ಲೇ ಬಿಟ್ಬಿಟ್ಟು ಓಡಿ ಹೋಗಿದ್ದ. ಇನ್ನು ಭಾನುವಾರ ಮಧ್ಯಾಹ್ನ ಬೈಕ್ ತೆಗೆದುಕೊಂಡು ಹೋಗಲೆಂದು ಮತ್ತೆ ಗ್ರಾಮಕ್ಕೆ ಬಂದಿದ್ದನು. ಈ ವೇಳೆ ಆತನನ್ನು ಹಿಡಿದಂಥ ಸ್ಥಳೀಯರು ಪೊಲೀಸರನ್ನು ಸ್ಥಳಕ್ಕೆ ಕರೆಸಿಕೊಂಡು ಅವರಿಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಇವಾಗಿದು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ ಅಪ್ನಲ್ಲಿ.